ಮಸ್ಕತ್ನಲ್ಲಿ ಉದ್ಯೋಗ ಮಾಡೋಕೆ ಹೋಗಿ ಸಿಕ್ಕ ಹಾಕೊಂಡ ಈ ಮಹಿಳೆಯ ವಿಡಿಯೋ ನೋಡಿ. मैं मार्च के 26 तारीख को ओमान में आई थी. मेरे को एजेंट भिजाए थे इंडिया से काम पे बेचारे मिल के रात दिन काम करा रहे थे. सैलरी नहीं दिए मेरी 3 महीने की. मेरे को मोबाइल भी नहीं दिए थे 1.5 महीने तक. ಮಲಯಾಳಂನ ಸಾಹಿತಿ ಬೆನ್ನಿ ಡೇನಿಯಲ್ ಅವರ ಆಡು ಜೀವಿತಂ ಕೃತಿ 2008ರಲ್ಲಿ ಪಬ್ಲಿಷ್ ಆಗಿ ಬಹಳ ಖ್ಯಾತಿ ಪಡ್ಕೊಳ್ತು. ಅದು ಸಿನಿಮಾ ಆಗಿ 2024ರಲ್ಲಿ ರಿಲೀಸ್ ಆಯಿತು. ಕೇರಳದ ಕಾರ್ಮಿಕ ನಜೀಬ್ ಮಹಮ್ಮದ್ 1993ರಲ್ಲಿ ಸೌದಿ ಅರೇಬಿಯಾಗೆ ಕೆಲಸಕ್ಕೆ ಹೋಗಿ ಜೀತದಾಳಾಗಿ ಸಿಕ್ಕಾಕೊಂಡ್ರು. ಸೌದಿಯ ಮರುಭೂಮಿಯ ಪ್ರದೇಶದಲ್ಲಿ ಸಂಬಳ ಇಲ್ಲದೆ ಕೆಲಸ ಮಾಡಿಕೊಂಡು ಒದ್ದಾಡಿ ಕೊನೆಗೆ ಅಲ್ಲಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾರೆ. ಅವರ ಈ ಹೋರಾಟದ ಬದುಕೆ ಈ ಸಿನಿಮಾ. ಮಧ್ಯಪ್ರಾಚ್ಯದಲ್ಲಿ ಕಫಾಲ ಸಿಸ್ಟಮ್ ಇದೆ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ದೇಶಗಳಾದ ಸೌದಿ ಅರೇಬಿಯಾ, ಒಮಾನ್, UAE, ಕತಾರ್, ಕುವೈತ್ ಮತ್ತು ಬಹರೇನ್ ದೇಶಗಳಲ್ಲಿ ಈ ವ್ಯವಸ್ಥೆ ಇದೆ. ಇದ್ರ ಪ್ರಕಾರ ಯಾರು ಕೆಲಸ ಕೊಡ್ತಾರೋ ಅಂದ್ರೆ ಉದ್ಯೋಗದಾತರು, ಅವರಿಗೆ ವಲಸೆ ಕಾರ್ಮಿಕರ ಉದ್ಯೋಗ ಮತ್ತು ವಾಸದ ಹಕ್ಕುಗಳ ಮೇಲೆ ಸಂಪೂರ್ಣ ಅಧಿಕಾರ ಇರುತ್ತೆ. ಈ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ಳೋ ಉದ್ಯೋಗದಾತರು ಕಾರ್ಮಿಕರ ಒರಿಜಿನಲ್ ಪಾಸ್ಪೋರ್ಟ್ ನ ಇಟ್ಟುಕೊಂಡು ಅವರನ್ನ ಶೋಷಣೆ ಮಾಡ್ತಾರೆ. ಅವರಿಗೆ ಸಂಬಳ ಕೊಡಲ್ಲ, ಇಡೀ ದಿನ ದುಡಿಸ್ತಾರೆ. ಹೈದರಾಬಾದ್ ನ ಈ ಮಹಿಳೆ ಶಬ್ನಂ ಬೇಗಂ, ಇವರನ್ನ ಒಬ್ಬ ಏಜೆಂಟ್ ಕಾಂಟ್ಯಾಕ್ಟ್ ಮಾಡಿ ಮನೆ ಕೆಲಸ ಕೊಡಿಸ್ತೀನಿ ಅಂತ ಮಸ್ಕತ್ಗೆ ಕರ್ಕೊಂಡು ಹೋಗ್ತಾನೆ. 2026ರ ಮಾರ್ಚ್ 26ಕ್ಕೆ ಈ ಮಹಿಳೆ ಮಸ್ಕತ್ ತಲುಪ್ತಾರೆ. ಅವರಿಂದ ಬೇರೆ ಬೇರೆ ಮನೆಗಳಲ್ಲಿ ಕೆಲಸ ಮಾಡಿಸ್ತಾರೆ. ದಿನಕ್ಕೆ 12ರಿಂದ 15 ಗಂಟೆ ಕೆಲಸ ಮಾಡಬೇಕಾಗುತ್ತೆ. ಸರಿಯಾಗಿ ಆಹಾರ ಕೊಡಲ್ಲ, ವಸತಿ ಸೌಲಭ್ಯ ಇರಲ್ಲ. ತಿಂಗಳಿಗೆ 200 ಒಮಾನಿ ರಿಯಾಲ್ಸ್ ಕೊಡೋದಾಗಿ ಮಾತುಕತೆ ಆಗಿರುತ್ತೆ. ಅಂದ್ರೆ ತಿಂಗಳಿಗೆ ಭಾರತದ ಕರೆನ್ಸಿಯಲ್ಲಿ ಹೇಳೋದಾದ್ರೆ 50,000 ರೂಪಾಯಿ. ಆದ್ರೆ 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಈ ಮಹಿಳೆಗೆ ಕಿರುಕುಳ ತಡ್ಕೊಳ್ಳೋಕೆ ಆಗದೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಮಸ್ಕತ್ನ ಭಾರತದ ರಾಯಭಾರಿ ಕಚೇರಿಗೆ ಬಂದು ಆಶ್ರಯ ಪಡೆದಿದ್ದಾರೆ. ಹೈದರಾಬಾದ್ ನಲ್ಲಿರೋ ಅವರ ಗಂಡ ಮೊಹಮ್ಮದ್ ಚಾಂದ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಮಸ್ಕತ್ನಿಂದ ಆಕೆನ ರಕ್ಷಣೆ ಮಾಡಿ ಹೈದರಾಬಾದ್ಗೆ ಕರ್ಕೊಂಡು ಬನ್ನಿ ಅಂತ ಅವರು ಮನವಿ ಮಾಡಿದ್ದಾರೆ. ನಮ್ಮಲ್ಲಿ ಅನೇಕರು ಹೆಚ್ಚು ಸಂಬಳದ ನಿರೀಕ್ಷೆಯಿಂದ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಸುಮಾರು 93 ಲಕ್ಷ ಭಾರತೀಯರು ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಸಲ ಏಜೆಂಟ್ಗಳ ಮಾತು ಕೇಳ್ಕೊಂಡು ಹೋದ್ರೆ ಇಂತಹ ಸಮಸ್ಯೆ ಬರುತ್ತೆ. ಅತಿ ಕಠಿಣ ಶಿಕ್ಷೆಗಳು ಇರೋದ್ರಿಂದ ಅಪರಾಧಗಳ ಪ್ರಮಾಣ ಬಹಳ ಕಡಿಮೆ ಅನ್ನೋದು ಈ ದೇಶಗಳ ಹೆಗ್ಗಳಿಕೆ. ಆದ್ರೆ ಇಂತಹ ಅಪರಾಧಗಳನ್ನ ಕಂಟ್ರೋಲ್ ಮಾಡೋಕೆ ಈ ದೇಶಗಳ ಸರ್ಕಾರಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿಂದ ಅಲ್ಲಿಗೆ ಕೆಲಸಕ್ಕೆ ಹೋಗೋರು ಸ್ವಲ್ಪ ಎಚ್ಚರವಾಗಿರಿ.